ಇವತ್ತಿನ ದಿವಸ ನಾನು ಹೊಸ ಎಪಿಸೋಡ್ನ ಜೊತೆ ಬಂದಿದ್ದೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಂಗಿಲ್ಲ, ನಾನು ಮಾಡಿ ಅಂದರೆ ನೀವು ಮಾಡಂಗಿಲ್ಲ. ಹಾಗೆ ನೋಡಿ. ಬಾರ್ಡರ್ 2 ಮೂವಿಯಲ್ಲಿ ಮೇನ್ ರೋಲಲ್ಲಿ ಬಂದುಬಿಟ್ಟು ಸನ್ನಿ ದೇವಲ್, ವರುಣ್ ಧವನ್, ದಿಲ್ಜಿತ್ ದೋಸಂಜ ಮತ್ತು ಆಹನ್ ಶೆಟ್ಟಿ. ಲೇಡಿ ಪಾತ್ರದಲ್ಲಿ ಬಂದುಬಿಟ್ಟು ಮೋನಾ ಸಿಂಗ್, ಅನ್ಯಾ ಸಿಂಗ್, ಸೋನಮ್ ಬಜ್ವಾ ಮತ್ತು ಮೇಧಾ ರಾಣಾ ಇವರೆಲ್ಲರೂ ಮುಖ್ಯ ಪಾತ್ರದಲ್ಲಿ ಪಾತ್ರವಹಿಸಿದ್ದಾರೆ. ಬಾರ್ಡರ್ 2 ಟೀಸರ್ ಇದು 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಂಥ ಸತ್ಯ ಘಟನೆ. ಇದು 1997ರಲ್ಲಿ ಬಾರ್ಡರ್ JP ದತ್ತ ಅವರು ನಿರ್ಮಾಣ ಮಾಡಿದರು, ಬಿಡುಗಡೆನೂ ಕೂಡ ಮಾಡಿದರು. JP ದತ್ತ ಅವರು ಅದೇ ಮೂವಿನ ಕಂಟಿನ್ಯೂ ಮಾಡಿ ಇವಾಗ ಬಾರ್ಡರ್ 2 ಅಂತ ಟೀಸರ್ನ ಲಾಂಚ್ ಮಾಡಿದರು. ಈ ಟೀಸರ್ನ ನೋಡಿ ಒಂದ್ಸಲ ಶಾಕ್ ಆದೆ ನಾನು. ಈ ಟೀಸರಲ್ಲಿ ಸನ್ನಿ ದೇವಲ್ ಅವರು ಒಂದು ಡೈಲಾಗನ್ನು ಹೇಳ್ತಾರೆ, ನೀವು ಎಲ್ಲಿಂದಲೂ ಒಳಗಡೆ ಬರೋಕ್ಕೆ ಪ್ರಯತ್ನ ಪಟ್ಟರು तुम जहां से भी घुसने की कोशिश करोगे, ಆಕಾಶದಿಂದ, ಭೂಮಿಯಿಂದ, ಸಮುದ್ರದಿಂದ, आसमान से, जमीन से, समुंदर से, ಎದುರುಗಡೆ ಒಬ್ಬ ಹಿಂದೂಸ್ತಾನಿ ಸೈನಿಕನ್ನ ನೋಡುತ್ತೀಯ. सामने एक हिंदुस्तानी फौजी खड़ा पाओगे. ಕಣ್ಣಲ್ಲಿ ಕಣ್ಣಿಟ್ಟು ಎದೆ ತಟ್ಟಿ ತಾಕತ್ತಿದ್ರೆ ಬನ್ನಿ. जो आंखों में आंखें डालकर सीना ठोक के कहेगा हिम्मत है तो आ. ಇಲ್ಲಿ ಹೆಮ್ಮೆಯ ಮತ್ತು ಉಗ್ರ ಭಾರತ ನಿಂತಿದೆ. ये खड़ा है हिंदुस्तान. ಇದು ಒಂದು ಡೈಲಾಗ್ ಸಾಕು ಈ ಮೂವಿ ರನ್ ಆಗೋಕ್ಕೆ. ಸನ್ನಿ ದೇವಲ್ ಅವರ ಪರ್ಫಾರ್ಮೆನ್ಸ್, ದಿಲ್ಜಿತ್ ದೋಸಂಜ್ ಅವರ ಆ್ಯಕ್ಟಿಂಗ್ ಎಲ್ಲವನ್ನು ನೋಡ್ತಾ ಇದ್ದರೆ ಮೂವಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅನಿಸ್ತಾ ಇದೆ. ಧ್ವನಿ ಎಲ್ಲಿಯ ತನಕ ಹೋಗಬೇಕು? ಲಾಹೋರೆ ತನಕ. ಎಲ್ಲಿಯ ತನಕ? ಲಾಹೋರೆ ತನಕ. ಎಲ್ಲಿಯ ತನಕ? ಲಾಹೋರೆ ತನಕ. ಎಂಥ ಡೈಲಾಗನ್ನು ಹೇಳಿದ್ದಾರೆ. आवाज कहां तक जानी चाहिए? कहां तक? कहां तक? कहां तक? ನೋಡೋಕ್ಕೆ ಎರಡು ಕಣ್ಣುಗಳು ಸಾಲ್ತಾ ಇಲ್ಲ, ಆ ಥರ ಕಾಣಿಸ್ತಾ ಇದೆ. ಅಪ್ಪಪ್ಪ, ಮೂವಿನ ನೋಡ್ತಿದ್ರೆ ಇನ್ನು ಹೆಂಗೆ ಅನಿಸ್ತಿರ್ಬೇಡ. ಈ ಮೂವಿಯ ಬಜೆಟ್ ಬಂದುಬಿಟ್ಟು 150 ಕೋಟಿಯಿಂದ 250 ಕೋಟಿವರೆಗೆ. ಈ ಮೂವಿಯಲ್ಲಿ ಸನ್ನಿ ದೇವಲು 50 ಕೋಟಿನ ತಗೊಂಡಿದ್ದಾರೆ. ಇನ್ನು ವರುಣ್ ಧವನ್ ಅವರು 20 ರಿಂದ 25 ಕೋಟಿ, ದಿಲ್ಜಿತ್ ದೋಸಂಜ್ ಅವರು 10 ರಿಂದ 15 ಕೋಟಿ. ಈ ಮೂವಿಯ ರಿಲೀಸ್ ಡೇಟ್ ಬಂದುಬಿಟ್ಟು 23 ಜನವರಿ 2026. ಈ ಮೂವಿನ ನಿರ್ಮಾಣ ಮಾಡೋದಕ್ಕೇನೆ 200 ರಿಂದ 250 ಕೋಟಿ ಖರ್ಚು ಮಾಡಿದ್ದಾರೆ. ಇನ್ನಿದು ಬಾಕ್ಸ್ ಆಫೀಸಲ್ಲಿ ಗೆಲ್ಲಬೇಕು ಅಂದರೆ 350 ರಿಂದ 400 ಕೋಟಿವರೆಗೆ ಇದು ಬಾಕ್ಸ್ ಆಫೀಸ್ನಲ್ಲಿ ಮಾಡಲೇಬೇಕು. ನನಗನ್ನಿಸುತ್ತೆ ಇದು 101% ಮಾಡುತ್ತೆ. ಆ ರೇಂಜಲ್ಲಿ ಟೀಸರ್ನ ಬಿಡುಗಡೆ ಮಾಡಿದ್ದಾರೆ. ಇವಾಗ ಇನ್ನೂ ಒಂದು ಸ್ವಲ್ಪ ದಿನಗಳಲ್ಲೇ ಈ ಮೂವಿಯ ಟ್ರೇಲರ್ ಕೂಡ ಬಿಡುಗಡೆ ಮಾಡ್ತಾರೆ. ಇದು ಟೀಸರು ಒನ್ ಡೇಯಲ್ಲೇ 25 ಮಿಲಿಯನ್ ವ್ಯೂಸ್ ಆಗಿದೆ. ಇದು 24 ತಾಸಲ್ಲಿ. ಇನ್ನು ಟ್ರೇಲರ್ ಬಂದುಬಿಟ್ರೆ ಇನ್ನು ಅದು ಒನ್ ಡೇಯಲ್ಲಿ ಎಷ್ಟು ವ್ಯೂಸ್ ಆಗ್ಬೋದು. ಮತ್ತು ಅದರಲ್ಲಂತೂ 26 ಜನವರಿ ಆ ವಾರಾದ್ಯಂತದಲ್ಲೇ ಈ ಮೂವಿನ ಬಿಡುಗಡೆ ಮಾಡ್ತಾ ಇದ್ದಾರೆ ಇವರು. 23 ಜನವರಿ 2026ಕ್ಕೆ ನೋಡೋಣ. ಟೀಸರೇ ಈ ರೇಂಜಲ್ಲಿ ಇದೆ ಅಂದರೆ ಇನ್ನು ಟ್ರೇಲರ್ ಯಾವ ರೇಂಜಲ್ಲಿ ಬರ್ತಿರ್ಬೋದು. ಮತ್ತು ಟ್ರೇಲರ್ ಆ ರೇಂಜಲ್ಲಿ ಇರಬೇಕಾದ್ರೆ ಇನ್ನು ಮೂವಿ ಯಾವ ರೇಂಜಲ್ಲಿ ಇರ್ಬೋದು ಎಲ್ಲವನ್ನು ನೋಡೋದಕ್ಕೆ 23 ಜನವರಿ 2026 ತನಕ ನಾವೆಲ್ಲರೂ ಕಾದು ಕುಳಿತುಕೊಳ್ಳೋಣ. ಮೂವಿಯನ್ನು ನೋಡೋಕ್ಕೆ ಹೋಗೋಣ.
ಮೂವಿಯನ್ನು ನೋಡೋಕ್ಕಿಂತ ಮುಂಚೆ ಇನ್ನೊಂದು ವಿಶೇಷನ ಹೇಳ್ತೀನಿ ನಿಮಗೆ. 1997ರಲ್ಲಿ ಬಾರ್ಡರ್ ಇದೇ ಮೂವಿಯ ಪಾರ್ಟ್ ಫಸ್ಟ್ ಬಂದಿತ್ತು. ಅದನ್ನು ಯಾರ್ಯಾರು ನೋಡಿಲ್ಲ ಅದನ್ನು ನೋಡಿಬಿಡಿ, ಆಮೇಲೆ ಈ ಮೂವಿನ ನೋಡಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಎಲ್ಲ. JP ದತ್ತ ಅವರು 1997ರಲ್ಲಿ ಬಾರ್ಡರ್ ಮೂವಿನ ಬಿಡುಗಡೆ ಮಾಡಿದರು. ಮತ್ತು ಬಾರ್ಡರ್ 2 ಮೂವಿನ 23 ಜನವರಿ 2026ಕ್ಕೆ ತಮ್ಮ ತಮ್ಮ ಸಮೀಪ ಇರೋ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಬಾರ್ಡರ್ 2 ಈಸ್ ಆನ್ ಅಪ್ಕಮಿಂಗ್ ಇಂಡಿಯನ್ ಹಿಂದಿ ಲ್ಯಾಂಗ್ವೇಜ್ epic war action film, co-written and directed by Anuraga Singh, a sequel to JP Datta's 1997 film Border. The film is directed by Anuraga Singh and produced by Bhushan Kumar, Krishan Kumar, JP Datta and Nidhi Datta. ಈ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಗೂಸ್ ಬಂಪ್ಸ್ ಆಗಲಿ, ಮತ್ತು ಶೂಟಿಂಗ್ ಮಾಡಿರ್ತಕ್ಕಂಥ ಪ್ಲೇಸ್ಮೆಂಟ್ ಆಗಲಿ, ಮತ್ತು ಯುದ್ಧದ ಸಮಯದಲ್ಲಿ ಉಪಯೋಗಿಸುವಂಥ ಉಪಕರಣಗಳಾಗಲಿ, ಇವೆಲ್ಲವನ್ನು ನೋಡ್ತಾ ಇದ್ದರೆ ಮತ್ತು ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಆಗಲಿ, ಇವರೆಲ್ಲವನ್ನು ನೋಡ್ತಾ ಇದ್ದರೆ ಏನು ನಾವು 1971ರಲ್ಲಿ ಯುದ್ಧನೇ ನೋಡ್ತಾ ಇದ್ದೀವಿ ಅನ್ನೋ ಥರ ಈ ಮೂವಿನ ಕ್ರಿಯೇಟ್ ಮಾಡಿದ್ದಾರೆ, ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಈ ಮೂವಿ ಒಂದ್ಸಲ ಕುಟುಂಬ ಸಮೇತವಾಗಿ ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.